ಏನೋ ಅತ್ತೆ ಹೇಳಿದ್ರು ಅಂತ ಒಪ್ಕೋಬೇಕಾಯ್ತು. ನಾನೆಲ್ಲಿರೋದು ನಿಮ್ಮಿಬ್ರಿಗೂ ಇಷ್ಟ ಇಲ್ಲ ಅಂತ ಯಾವತ್ತೋ ಗೊತ್ತು ಬಿಡಿ ಮೇಡಮ್. ಗೊತ್ತಿದ್ರೆ ಇನ್ನು ಯಾಕೆ ಇಲ್ಲೇ ಉಳ್ಕೊಂಡಿದ್ಯಾ? ಈ ಮನೆಯಲ್ಲಿ ನನ್ ಕಂಡ್ರೆ ಆಗದೆ ಇರೋವ್ರ ಜೊತೆ ನನ್ನನ್ನು ತುಂಬಾ ಇಷ್ಟಪಡೋರು ಇದ್ದಾರೆ, ಅವ್ರಿಗೋಸ್ಕರ ಉಳ್ಕೊಂಡಿದ್ದೆ. ಇಷ್ಟೆಲ್ಲ ಮಾತಾಡೋಳು ಮೊನ್ನೆ ಟಾಸ್ಕ್ ಇದ್ದಾಗ ಬೆಳಗ್ಗೆ ಮನೆ ಬಿಟ್ಟು ಹೋದೋಳು ರಾತ್ರಿ ಬಂದ್ಯಲ್ಲ, ಎಲ್ಲಿ ಹೋಗಿದ್ದೆ? ಯಾಕೆ ಬರಲಿಲ್ಲ ಅಂತ ಸತ್ಯ ಹೇಳ್ಬೋದಲ್ಲ? ಸೌಂದರ್ಯ ಎಲ್ಲಿಗೆ ಹೋಗಿದ್ಲು ಅಂತ ಗೊತ್ತಿಲ್ಲದೆ ಇದ್ರು ಈ ಟಾಸ್ಕಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೆದರ್ಕೊಂಡು ಅವಳು ಬಂದಿಲ್ಲ ಅಂತ ನಮಗ್ ಗೊತ್ತಾಗ್ತಿದೆ. ಈ ದೀಪ ಯಾರಿಗೂ ಯಾವ್ದಕ್ಕೂ ಹೆದರ್ಕೊಂಡು ಓಡೋಗಲ್ಲ ಮೇಡಮ್. ಏನೇ ಇದ್ರು ಧೈರ್ಯವಾಗಿ ಎದುರಿಸ್ತೀನಿ. ಮತ್ತೇನಕ್ಕೆ ಅವತ್ತು ಬಂದಿರ್ಲಿಲ್ಲ? ಇದ್ರ ಬಗ್ಗೆ ಅವತ್ತು ನೀವು ಕೇಳಿದ್ದು ಆಯ್ತು, ನಾನು ಹೇಳಿದ್ದು ಆಯ್ತು, ಮತ್ತ್ಯಾಕೆ ಕೇಳ್ತಿದ್ದೀರಾ ಮೇಡಮ್? ಕ್ಲಾರಿಟಿಗೋಸ್ಕರ. ನೀನ್ ಸತ್ಯವಾನ್ ಸಾವಿತ್ರಿ ಅಲ್ವಾ, ಸತ್ಯ ಹೇಳ್ತಿ ಅಂತ ಅನ್ಕೊಂಡಿದೀವಿ. ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಅದೇ ಅಂತ ಘನಂದಾರ್ಯ ಕೆಲಸ ಏನಿತ್ತು ಅಂತಾನೆ ಕೇಳ್ತಿರೋದು. ಹೇಳಲೇಬೇಕು ಅಂತ ಏನಾದ್ರೂ ಕಾನೂನು ಮಾಡಿದ್ದೀರಾ? ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ. ಚೆನ್ನಾಗಿ ರೂಪಿಸಿ ನೀನ್ ಮಾತ್ರ ಬೀದ್ ಬಿಡಿ ಅಲಿತಾ ಇದ್ಯಾ. ಗೆಲುವು ಸಿಗ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಮೇಡಮ್. ಈ ಪ್ರಪಂಚದಲ್ಲಿ ಯಾವುದು ಸುಲಭವಾಗಿ ಸಿಗಲ್ಲ. ನನ್ನೇ ತಗೊಳ್ಳಿ, ನನ್ನ ಮದ್ವೆಯಾಗಿ ಹೊಸದಾಗಿ ಮನೆಗೆ ಬಂದಾಗ ನನ್ ಕಂಡ್ರೆ ಆಗದೆ ಇರೋರು ನಾನು ಇಲ್ಲಿ ಇರಬಾರ್ದು ಅಂತ ನಂಗೆ ಎಷ್ಟು ಕಷ್ಟ ಕೊಟ್ರು. ನಾನು ಅದನ್ನೆಲ್ಲ ಸಹಿಸ್ಕೊಂಡು ನಾನು ಜಯಿಸ್ಲಿಲ್ವಾ? ಎಲ್ಲ ಹೋಲಿಸಿದ್ರೆ ನೀವು ರುಬ್ಬಿದ್ದು ಕೊಟ್ಟಿದ್ದು ಎಲ್ಲ ಸೊನ್ನೆಗೆ ಸಮಾನ. ಕಾಫಿ ಕುಡಿತೀರಾ ಅಂತ ತಗೊಂಡು ಬಂದೆ, ನೀವು ಬೇಡ ಅಂತಿದ್ದೀರಾ ಅಲ್ವಾ? ಪರವಾಗಿಲ್ಲ, ನಾನು ಹಸ್ಬೆಂಡಿಗೆ ಕೊಡ್ತೀನಿ.